ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಕಡಲೆಬೇಳೆ ಪಾಯಸ ಹೇಗೆ ಮಾಡುವುದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ 1/4 kg, ಸಾಗು 1/4 kg, ಬೆಲ್ಲ 3/4 kg, ತೆಂಗಿನ ತುರಿ ಸ್ವಲ್ಪ, ತುಪ್ಪ 3 ಸ್ಪೂನ್, ಏಲಕ್ಕಿ ಸ್ವಲ್ಪ, ದ್ರಾಕ್ಷಿ ಸ್ವಲ್ಪ, ಬೀಜ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ 1/4 ಭಾಗದಷ್ಟು ನೀರನ್ನು ಇಡಬೇಕು. ನೀರು ಕುದಿ ಬರುವವರೆಗೆ ತೆಂಗಿನ ಹಾಲನ್ನು ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಟೀ ಸ್ಟೈನರ್ನ ಸಹಾಯದಿಂದ ತೆಂಗಿನ ಹಾಲನ್ನು ಸೋಸಿ. ಮೊದಲಿಗೆ ದಪ್ಪವಾದ ಹಾಲನ್ನು ತೆಗೆದುಕೊಳ್ಳಿ. ನಂತರ ಅದೇ ಜಾರಿಗೆ ನೀರು ಹಾಕಿ ಉಳಿದ ಹಾಲನ್ನು ಸೋಸಿಕೊಳ್ಳಿ. ಈಗ ಕುದಿಯುತ್ತಿರುವ ನೀರಿಗೆ ತೊಳೆದ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ತೊಳೆದ ಸಾಗುವನ್ನು ಸೇರಿಸಿ ಮಿಶ್ರಣ ಮಾಡಿ. ಸಾಗು ಹಾಕಿದ ನಂತರ ಕೈ ಬಿಡದೆ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಕುದಿ ಬಂದ ನಂತರ ತೆಳುವಾದ ತೆಂಗಿನ ಹಾಲನ್ನು ಸೇರಿಸಿ ಮಿಶ್ರಣ ಮಾಡಿ. ಸ್ಟವ್ ಅನ್ನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಪಾಯಸವನ್ನು ಕುದಿಯಲು ಬಿಡಿ. ಪಾಯಸ ಕುದಿ ಬಂದ ನಂತರ ಬೆಲ್ಲವನ್ನು ಸೇರಿಸಿ. ಈಗ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಸಮಯದಲ್ಲಿ ಸ್ಟವ್ ಅನ್ನು ಲೋ ಫ್ಲೇಮ್ನಲ್ಲಿಡಿ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇನ್ನೊಂದು ಸ್ಟವ್ವಲ್ಲಿ ಬಾಣಲೆ ಇಟ್ಟು 3 ಸ್ಪೂನ್ ತುಪ್ಪ ಸೇರಿಸಿ ದ್ರಾಕ್ಷಿ ಮತ್ತು ಬೀಜವನ್ನು ಹುರಿಯಿರಿ. ಹುರಿದ ದ್ರಾಕ್ಷಿ ಬೀಜವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಏಲಕ್ಕಿ ಸಿಪ್ಪೆ ಬಿಡಿಸಿ ಒಂದು ಮಿಕ್ಸಿ ಜಾರಿಗೆ ಏಲಕ್ಕಿ ಮತ್ತು 1 ಹಿಡಿ ಸಕ್ಕರೆಯನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿ. ಪುಡಿಯು ಈ ರೀತಿಯಾಗಿ ನುಣ್ಣಗೆ ಇರಬೇಕು. ಕುದಿಯುತ್ತಿರುವ ಪಾಯಸಕ್ಕೆ ಏಲಕ್ಕಿ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಸಿಹಿಯಾದ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಸರ್ವಿಂಗ್ ಬೌಲಿಗೆ ಹಾಕೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.